ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಅಂಜನಾನಗರದಲ್ಲಿ ಕವರ್ ಫ್ಯಾಕ್ಟರಿ ಧಗಧಗಿಸಿ ಹೋಗಿದೆ. ನೋಡಿ, ಇತ್ತೀಚೆಗಷ್ಟೇ ಸೀಗೆಹಳ್ಳಿಯಲ್ಲೇ ಬೆಂಕಿ ಕಾಣಿಸಿಕೊಂಡು ನಿರ್ಮಾಣ ಹಂತದ ಕಟ್ಟಡದಲ್ಲಿ ಇಬ್ಬರು ಕಾರ್ಮಿಕರು ಸಜೀವ ದಹನವಾಗಿದ್ದರು. ಅದಾದ ಬೆನ್ನಲ್ಲೇ ಮತ್ತೊಂದು ಬೆಂಕಿಯ ಅವಘಡ. ಇದು ಕವರ್ ಫ್ಯಾಕ್ಟರಿ. ಇದು ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಹೊರ ಓಡೋಡಿ ಬಂದಿದ್ದಾರೆ ಕಾರ್ಮಿಕರು. ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಫ್ಯಾಕ್ಟರಿ ಸುಟ್ಟು ಬೂದಿಯಾಗಿಬಿಟ್ಟಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಅವಘಡ ಸಂಭವಿಸಿದೆ ಅನ್ನುವಂತಹ ಅನುಮಾನಗಳಿದ್ದಾವೆ. ಫ್ಯಾಕ್ಟರಿಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ದೊಡ್ಡ ಮಟ್ಟದ ಬೆಂಕಿಯ ಕೆನ್ನಾಲಿಗೆ ದಟ್ಟವಾದಂಥ ಹೊಗೆ ಮುಗಿಲೆತ್ತರಕ್ಕೆ ಆವರಿಸಿಬಿಟ್ಟಿದೆ. ಅಕ್ಕಪಕ್ಕದಲ್ಲಿ ಮನೆಗಳಿದ್ವು, ಜನನಿಬಿಡ ಪ್ರದೇಶ ಇದು ಅಂಜನಾನಗರ. ಅಲ್ಲಿ ಆಗಿರುವಂಥ ಅವಘಡ ಇದು. ಸಿಕ್ಕಾಪಟ್ಟೆ ಆತಂಕ ಸೃಷ್ಟಿಯಾಗಿಬಿಟ್ಟಿತ್ತು. ಅಕ್ಕಪಕ್ಕಕ್ಕೆ ಏನಾದರೂ ಬೆಂಕಿ ವಿಸ್ತರಿಸ್ಬಿಡುತ್ತೆ ಅಂಥೇಳಿ ಎಲ್ಲ ನಿವಾಸಿಗಳು ಮನೆಯಿಂದ ಆಲ್ರೆಡಿ ಓಡೋಡಿ ಬಂದುಬಿಟ್ಟಿದ್ರು. ಕವರ್ ಫ್ಯಾಕ್ಟ್ರಿ ಇದು ಕಂಪ್ಲೀಟ್ ಆಗಿ ಕವರು, ಕೆಮಿಕಲ್ಲು ಎಲ್ಲ ತುಂಬಿಕೊಂಡಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ರೀತಿ ಬೆಂಕಿ ಅವಘಡ ಸಂಭವಿಸಿದೆ. ಬಿಲ್ಡಿಂಗ್ ಪೂರ್ತಿ ಹೊತ್ತು ಉಳಿದಿದೆ. ನೋಡಿ, ಅಲ್ಲಿ ಗೋಡನ್ ಇದೆ. ಎಲ್ಲ ಕಡೆ ಅಲ್ಲಿ ಕವರ್ಗಳನ್ನು ಸಂಗ್ರಹ ಮಾಡಿಟ್ಟಿದ್ದರು. ಅದು ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಈ ರೀತಿಯಾಗಿ ಅವಘಡ ಆಗಿದೆ. ಒಳಗಡೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದರು. ಅವ್ರ ಗಮನಕ್ಕೆ ಬಂದಿದೆ ಬೆಂಕಿ ಹೊತ್ಕೊಂಡಿದ್ದು. ಹಾಗಾಗಿ ಎದ್ನೋ ಬಿದ್ನೋ ಅಂಥೇಳಿ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಹೊರಗಡೆ ಬಂದಿದ್ದಾರೆ. ಅದೃಷ್ಟವಶಾತ್ ಎಲ್ಲರೂ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನಲ್ಲಿ ಬೆಂಕಿ ಅವಘಡಗಳು ನೋಡ್ತಾ ಇದ್ದೀವಿ. ವಾರಕ್ಕೊಂದಾದರೂ ಕೂಡ ಬೆಂಕಿ ಹೊತ್ಕೊಳ್ತಾ ಇದೆ. ಹಾಗಾಗಿ ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನು ಪಟ್ಟು ಈಗ ಸದ್ಯಕ್ಕೆ ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಇನ್ನು ಅಲ್ಲಿ ಲಕ್ಷಾಂತರ ಪ್ರಮಾಣದ ವಸ್ತುಗಳು ಕೂಡ ಬೆಂಕಿಗೆ ಆಹುತಿಯಾಗಿದೆ. ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಅಂಗಡಿಗಳಿದ್ವು, ಮನೆಗಳಿದ್ವು. ಹಾಗಾಗಿನೇ ಅಲ್ಲಿ ಮತ್ತೆ ಏನಾದರೂ ದೊಡ್ಡ ಅನಾಹುತ ಆಗಿಬಿಡುತ್ತೋ ಅನ್ನುವಂತಹ ಆತಂಕದಲ್ಲೇ ನಿವಾಸಿಗಳು ಇದ್ದರು. ಶಾರ್ಟ್ ಸರ್ಕ್ಯೂಟ್ನಿಂದ ತೆಗೆದಿರುವಂತಹ ಬೆಂಕಿ ಇದು. ಬೆಂಗಳೂರಿನ ಅಂಜನಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಕಾರ್ಮಿಕರು ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದ್ದರು. ಬಟ್ ಅಲ್ಲಿ ಏನಾದರೂ ಬೆಳಗಿನ ಜಾವ ಏನಾದರೂ ಆಗಿದ್ದರೆ ಇನ್ನೂ ಹೆಚ್ಚಿನ ಅನಾಹುತ ಆಗ್ತಾಯಿತ್ತು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದರು. ಕವರ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಅಲ್ಲಿ ಒಳಗಡೆ ಕೆಮಿಕಲನ್ನು ಕೂಡ ಅಲ್ಲಿ ಸಂಗ್ರಹ ಮಾಡಿರ್ತಾರೆ. ಅಂದರೆ ಕವರ್ ತಯಾರಿಕೆ ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದು. ಮತ್ತು ಗೋಡನ್ ಕೂಡ ಇತ್ತು. ದೊಡ್ಡ ಪ್ರಮಾಣದಲ್ಲಿ ಆ ಕವರ್ನ ಸಂಗ್ರಹ ಮಾಡಿಟ್ಟಿದ್ರು. ಇಲ್ಲಿಂದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಪ್ಲೈ ಮಾಡಲಾಗ್ತಾ ಇತ್ತು ದೊಡ್ಡ ಪ್ರಮಾಣದಲ್ಲಿ. ಈಗ ಬೆಂಕಿ ಕಾಣಿಸಿಕೊಂಡಿರೋದು ಸಾಕಷ್ಟು ರೀತಿಯಾದಂಥ ಹಾನಿ ಆಗಿದೆ. ಈ ಕಡೆ ಮನೆ ಏನೂ ಆಗಿಲ್ಲಪ್ಪ, ಸ್ವಲ್ಪ ಆ ಕಡೆ ಎಗರುತ್ತದೆ ನೋಡ್ರಿ. ಸೀಟು